ನಮಸ್ತೆ ವೀಕ್ಷಕರೇ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಪಟ್ನದಾರ್. ರಂಗೋಲಿಯಲ್ಲಿ ಅರಳಿದ ಸಂಸ್ಕೃತಿ ಸಂಭ್ರಮ, ಮಹಿಳೆಯರ ಪ್ರತಿಭೆಗೆ ವೇದಿಕೆ ಕಲ್ಪಿಸಿದ ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷ ರಾಜಪ್ಪ. ಮೂಲಭೂತ ಸೌಲಭ್ಯ ಕಲ್ಪಿಸುವ ಭರವಸೆ. ಹಬ್ಬ ಹರಿದಿನಗಳ ಆಚರಣೆ ಕೇವಲ ಸಂಪ್ರದಾಯಕ್ಕೆ ಸೀಮಿತವಾಗದೆ ಮಹಿಳೆಯರ ಪ್ರತಿಭೆಯನ್ನು ಅನಾವರಣಗೊಳಿಸುವ ಹಾಗೂ ಭಾರತೀಯ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಿರಿಯೂರಿನ ಕೆಎಂ ಕೊಟ್ಟಿಗೆ ಡಿಸಿ ಕಾಲೋನಿಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಹಾಗೂ ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಪ್ಪ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಹಾಗೂ ಯುವತಿಯರು ಅತ್ಯುತ್ಸಾಹದಿಂದ ಭಾಗವಹಿಸಿ ವೈವಿಧ್ಯಮಯ ರಂಗೋಲಿಗಳ ಮೂಲಕ ತಮ್ಮ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ವಿಜೇತರಿಗೆ ಬಹುಮಾನವನ್ನು ವಿತರಿಸುವ ಮೂಲಕ ಮಹಿಳೆಯರನ್ನು ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಪ್ಪ ಅವರು, ನಮ್ಮ ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿರುವ ರಂಗೋಲಿ ಕೇವಲ ಒಂದು ಕಲೆಯಲ್ಲ, ಅದು ಭಾರತೀಯತೆಯ ಸಂಕೇತವಾಗಿದೆ. ಇಂತಹ ಸ್ಪರ್ಧೆಗಳು ಮಹಿಳೆಯರಲ್ಲಿರುವ ಸೃಜನಶೀಲತೆಯನ್ನು ಹೊರತರುವುದರ ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡುತ್ತದೆ. ಮುಂದಿನ ದಿನಗಳಲ್ಲಿಯೂ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಹೊತ್ತು ನೀಡಲಾಗುವುದು ಎಂದರು. ಇದೇ ವೇಳೆ ಡಿಸಿ ಕಾಲೋನಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಅವರು, ಹಿರಿಯೂರಿನ ತಾಲೂಕಿನ ಜನರ ಆಶೋತ್ತರಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತೇನೆ. ಡಿಸಿ ಕಾಲೋನಿಯಲ್ಲಿ ಕೊರತೆ ಇರುವ ಕುಡಿಯುವ ನೀರು, ರಸ್ತೆ ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಹಂತ ಹಂತವಾಗಿ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶ್ರೀಮತಿ ಸಿದ್ದಮ್ಮ, ಬಿಜೆಪಿ ಕೆಎಂ ಕೊಟ್ಟಿಗೆ ತಾಲೂಕು ಯುವ ಮೋರ್ಚಾ ಉಪಾಧ್ಯಕ್ಷ ಶಶಿಕುಮಾರ್, ಮುಖಂಡರಾದ ದೊಡ್ಮನಿ ನಾಗಣ್ಣ, ಸಣ್ಣಪ್ಪ, ತಿಪ್ಪಣ್ಣ, ತಿಪ್ಪೇಶ್ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು, ಸಾರ್ವಜನಿಕರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು. ರಂಗೋಲಿ ಸ್ಪರ್ಧೆಯ ಮೂಲಕ ಮಹಿಳೆಯರ ಪ್ರತಿಭೆಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಸ್ಥಳೀಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಭಿವೃದ್ಧಿಯ ಭರವಸೆ ನೀಡಿರುವ ರಾಜಪ್ಪ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ವರದಿ ಮಹೇಶ್, ಕರ್ನಾಟಕ ಮೀಡಿಯಾ ನ್ಯೂಸ್. ದೊಡ್ಡ ಸಮಸ್ಯೆ ಇವತ್ತು ಬಾತ್ರೂಮ್ಗೆ ಹೋಗೋ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಚರಂಡಿ ಇಲ್ಲ. ಯಾವುದೇ ಥರ ಇಲ್ಲಿ ಏನು ಬರ್ತಾರೆ ಅಂದರೆ 5 ವರ್ಷಕ್ಕೆ ಚುನಾವಣೆ. ನನ್ನ ಅನುಭವ, ನಾನು ಭಾಗದ ಕಾರ್ಯಕರ್ತನಾಗಿರ್ತೀನಿ. ಮತ್ತೆ ನಾವು ಮೊದಲಿಂದನೂ ಸ್ಟಾರ್ಟ್ ಮಾಡಬೇಕು. ಅವ್ರು ಹಂಗಲ್ಲ, ಇವ್ರು ಹಿಂಗಲ್ಲ, ಇವ್ರು ಮಾಡ್ಕೊಡ್ತಾರನ್ನೋ ಮನೋಭಾವನೆ ಇಟ್ಕೊಂಡು ನಾವೇನೋ ಭರವಸೆ ಕೊಟ್ಟು ಹೋಗ್ತೀವಿ. ಅದು ಯಾವುದೋ ಕಾರ್ಯರೂಪಕ್ಕೆ ಬರೋಲ್ಲ. ಮೇಲ್ನೋಟಕ್ಕೆ ಇದು ಭಾಳ ಅಂದರೆ ಎಷ್ಟು ಒಂದು 400-450 ಮನೆ ಇದ್ದಾವೆ, ಭಾಳ ಹಿಂದುಳಿದ್ಬಿಟ್ಟೈತೆ. ಯಾರನ್ನ ಬಂದರೆ ಇದು ಸ್ಲಮ್ ಅನ್ನೋ ಮನೋಭಾವನೆ ವ್ಯಕ್ತಪಡಿಸ್ತಾರೆ. ಒಟ್ಟಲ್ಲಿ ಇಲ್ಲಿ ಏನು ಅಭಿವೃದ್ಧಿ, ನಾವು ಏನು ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಯಾರನ್ನೂ ವಿಚಾರನ ಪ್ರಸ್ತಾಪ ಮಾಡಲ್ಲ. ಇದು ಸ್ಲಮ್ಮು ಇಲ್ಲಿ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅನ್ನೋ ಮನಸ್ಥಿತಿ ಬಂದಿದೆ. ಆ ಮನಸ್ಥಿತಿ ಇಲ್ಲಿ ಯಾರಿಗೂ ಇಲ್ಲ, ಹಣದ ನಿರೀಕ್ಷೆ ಯಾರಿಗೂ ಇಲ್ಲ. ಅವ್ರು ಕೇಳ್ತಿರೋದು ನನಗೆ ಮೂಲಭೂತ ಸೌಕರ್ಯಗಳು ಕೊಡ್ರಿ, ಚರಂಡಿ, ನೀರು, ರಸ್ತೆ. ಚರಂಡಿ ಅಂತೂ ತೆಗಿಯಕ್ಕೆ ಬರಲ್ಲ ಸರ್. ಭಾಳ ಇದು ದೊಡ್ಡ ಸಮಸ್ಯೆ ಈ ಭಾಗದಲ್ಲಿ. ಎಷ್ಟು ಸಮಸ್ಯೆ ಇದೆ ಅಂದರೆ ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ಹಿರಿಯೂರಿಗೆ ಕೆಎಂ ಕೊಟ್ಟಿಗೆ ಡಿಸಿ ಕಾಲೋನಿಯಲ್ಲಿ ರಂಗೋಲಿ ಸ್ಪರ್ಧೆನ ಏರ್ಪಡಿಸಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಮತ್ತು ಇಲ್ಲಿರ್ತಕ್ಕಂಥ ವಾರ್ಡಿನ ಸಮುದಾಯ ಜನಕ್ಕೆ ಒಂದು ಸಂತೋಷದ ಒಂದು ಸಂಭ್ರಮವನ್ನೇ ಆಚರಿಸಲಿಕ್ಕೆ ಆಗಮಿಸಿದ್ದಾರೆ ರಾಜಣ್ಣವರು. ಬನ್ನಿ, ಈ ಕ್ಷೇತ್ರದ ಏನು ಹಿರಿಯೂರು ತಾಲೂಕು ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ಸ್ಥಳೀಯವಾಗಿ ಏನೇನು ಕೆಲಸ ಮಾಡೋಕ್ಕೆ ಮತ್ತು ಏನೇನು ಆಯೋಜನೆ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಕೇಳ್ಕೊಂಡು ಏನು ತಿಳಿಸ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಹಿರಿಯೂರಿನ ಮಹಾಜನತೆಗೆ ನನ್ನ ಪ್ರಣಾಮಗಳನ್ನು ತಿಳಿಸ್ತೇನೆ. ಇಂದು ನಮ್ಮ ಡಿಸಿ ಕಾಲೋನಿಯಲ್ಲಿ 28ನೇ ವಾರ್ಡ್ನಲ್ಲಿ ಮುಖ್ಯ ಉದ್ದೇಶ ಸನಾತನ ಹಿಂದೂ ಧರ್ಮದಲ್ಲಿ ರಂಗೋಲಿಗೆ ಅದರದೇ ಆದಂಥ ಒಂದು ಪ್ರಾಶಸ್ತ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀವಿ. ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲ ನನ್ನ ಮಹಿಳೆಯರು, ಮಾತೆಯರು, ತಾಯಂದಿರು ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಾನು ಸಹ ವಾರ್ಡ್ನಲ್ಲಿ ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳನ್ನು ಅರಿವನ್ನು ಖುದ್ದಾಗಿ ನಾನು ಸಹ ನೋಡಿದ್ದೀನಿ. ಇಲ್ಲಿ ಆಗಬೇಕಾದಂಥ ಕೆಲಸಗಳು, ಇಲ್ಲಿ ಏನು ನಮ್ಮ ಮಹಿಳೆಯರು ಹೇಳ್ತಿದ್ರು, ಸರಿಯಾದ ಟಾಯ್ಲೆಟ್ಸ್ ಇಲ್ಲ, ಮೋರಿ ಕ್ಲೀನ್ ಮಾಡಲ್ಲ, ಬೀದಿ ದೀಪಗಳಿಲ್ಲ, ಈ ರೀತಿಯಾದ ಹಲವಾರು ಸಮಸ್ಯೆಗಳನ್ನು ನಮ್ಮ ಮಹಿಳೆಯರು ಹೇಳಿದ್ದಾರೆ. ಅದನ್ನು ಈಗಾಗಲೇ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು
ಈ ಏನು ಸಮಸ್ಯೆಗಳಿದೆ ಅದನ್ನೆಲ್ಲವನ್ನು ಒಂದು ಪಟ್ಟಿ ಮಾಡ್ಕೊಂಬನ್ನಿ, ಅದಕ್ಕೆ ಪರಿಹಾರವನ್ನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನು ಸಹ ಈ ಒಂದು ಕೆಲಸಕ್ಕೆ ಕಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅದರ ಜೊತೆಯಲ್ಲಿ ಈಗಾಗಲೇ ಗೃಹ ಮಂಡಳಿಯವರು ಕಟ್ತಕ್ಕಂಥ ಏನು ಮನೆಗಳಿದೆ ಅದು ಸಹ ಅತಂತ್ರ ವ್ಯವಸ್ಥೆಯಲ್ಲಿ ಸುಮಾರು ವರ್ಷಗಳಿಂದಲೂ ಸಹ ನೆನೆಗುಂದು ಬಿದ್ದಿರ್ತಕ್ಕಂಥದ್ದು ಸಹ ಈ ನಮ್ಮ ಸ್ಥಳೀಯರು ಹೇಳಿದ್ದಾರೆ. ಆ ನಿಟ್ಟಿನಲ್ಲೂ ಸಹ ನಾನು ಅದನ್ನು ಸಹ ನಮ್ಮ ಗೋವಿಂದ ಕಾರಜೋಳ ಸಾಹೇಬರಿಗೆ ಅದನ್ನು ಸಹ ಗಮನಕ್ಕೆ ತಂದು ಇಲ್ಲಿನ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹಾರ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಸಹ ಸೇರಿ ಈ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡ್ತೀವಿ. ಸರ್, ಇದು ಈಗ ಏನು BJPಯಿಂದನೇ ತಮಗೆ ಟಿಕೆಟ್ ಆಗುತ್ತೆ ಅನ್ನೋ ಒಂದು ಮನೋಭಾವ ಇಲ್ಲ, ನಾನು ಟಿಕೆಟು ಅನ್ನೋದಕ್ಕಿಂತ ನಮ್ಮ ಪಕ್ಷದ ಎರಡು ಮೈತ್ರಿ ಪಕ್ಷ ಇರೋದ್ರಿಂದ ಎರಡೂ ಪಕ್ಷದ ಏನು ನಮ್ಮ ಹೈಕಮಾಂಡ್ ಇದೆ ಅವರಿಬ್ಬರೂ ಸೇರಿ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಸಹ ಕಂಕಣಬದ್ಧರಾಗಿ ದುಡಿತೀವಿ. ಈ NDAನ ಈ ಒಂದು ಹಿರಿಯೂರು ಕ್ಷೇತ್ರದಲ್ಲಿ ಮತ್ತೆ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಹೊರತು ನಾನು ಟಿಕೆಟ್ ಆಕಾಂಕ್ಷಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅಲ್ಲ. ಇಲ್ಲಿ ಏನಿದ್ರೂ ಸಹ JDS ಮತ್ತು BJP ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಆಶೆಯನ್ನು ಇಟ್ಕೊಂಡಿದ್ದೀನಿ. ಜೈ ಶ್ರೀರಾಮ್. ಏನು ಇವರು ಮತ್ತೆ ಅವರ ಮುಂದಿನ ಕಾರ್ಯಗತ ಮಾಡ್ತಕ್ಕಂಥ ಕೆಲವು ಕಾರ್ಯಗಳ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಬನ್ನಿ. ಇನ್ನು ಮುಂದೆ ಯಾವ ನಿಟ್ಟಿನಲ್ಲಿ ಹಿರಿಯೂರು ತಾಲೂಕು ಜನಗಳನ್ನ ಮೆಚ್ಚಿಸೋದು ಮತ್ತೆ ಅವರ ಕೆಲಸಗಳನ್ನ ಮಾಡ್ಕೊಡೋ ರೀತಿ ಯಾವ ರೀತಿ ಕಾರ್ಯ ಮಾಡ್ತಾ ಹೋಗ್ತಾರೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ನಮಸ್ಕಾರ.